ಕರ್ಕೊಂಡು ಹೋಗಿ ಹೋಟ್ಲಿಗೆ ಕರ್ಕೊಂಡು ಹೋಗೋದು. ಕರ್ಕೊಂಡು ಹೋಗಿಂದ ಹೋಗಿ ಮಚ್ಚ ಸ್ವಲ್ಪ ಮುಂದೆ ಹೋಗು ಅಂತ ಅದು ಮುಂದೆ ಹೋಗಿರ್ತಾನೆ. ಹಿಂದೆ ನಾವು ಗಾಡಿಯಲ್ಲಿ ಪರ್ಚಿಟ್ಬಿಟ್ಟು ಹೋಗೋದು. ಹಿಂದೆ ಇಲ್ಲ ಹಿಂದೆ ನಾವು ಬಂದ್ಬಿಟ್ಟು ಗಾಡಿಲಿ ನಮ್ ಪರ್ಚಿಟ್ಬಿಟ್ಟು ಹೋಗೋದು. ಆಮೇಲೆ ಅಲ್ಲೋ ಕುತ್ಕೊಂಡು ಹೇಳೋದು ಮಚ್ಚ ಆರ್ಡರ್ ಹೇಳೋ ಅಂತ ಅವ್ನ ಕೈಲಿ ಹೇಳ್ಸೋದು. ನಿಮ್ ಬೇಕು ಅಂತ ಪರ್ಸ್ನ ತೆಗೆದು ಗಾಡಿಯಲ್ಲಿ ಇಟ್ಬಿಟ್ಟು ಹೋಗ್ಬಿಡೋದು. ಅವ್ನ ಕೈಲಿ ಆರ್ಡರ್ ಹೇಳ್ಸೋದು. ಆರ್ಡರ್ ಹೇಳ್ಸ್ಬಿಟ್ಟು ಆಮೇಲೆ ಬಿಲ್ ಕೊಡೋ ಟೈಮಲ್ಲಿ ಒಂದ್ ನಿಮಿಷ ಹ್ಯಾಂಡ್ ವಾಶ್ ಅನ್ಕೊಂಡು ಹೋಗೋದು, ಹೋಯ್ತಾ ಇರೋದು. ಬಿಲ್ ಕೊಡೋ ಟೈಮಲ್ಲಿ ಬಂದೆ ಒಂಚೂರು ತೊಳ್ಕೊಂಡ್ ಬರ್ತೀನಿ ಅಂತ ಹೋಗ್ಬಿಟ್ಟು ಕೈ ತೊಳ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಹೋಗೋದು. ನಾನು ಅದನ್ನ ಹೇಳಿದ್, ನೀವೇನ್ ಅನ್ಕೊಂಡ್ರಿ? ನೀವು ತೊಳ್ಕೊಂಡ್ ಬರ್ತೀನಿ ಅಂತ ಅಂದಿದ್ದು. ಅದು ಏನು ಅದೇ ಸ್ವಲ್ಪ ಕೈ ತೊಳ್ಕೊಂಡು ಅಂದ್ರೆ ಕೈನ ಆಡ್ ಮಾಡಿ, ಸ್ವಲ್ಪ ಕೈ ಆಡ್ ಮಾಡ್ಬೇಕು. ನಾನು ಕೈ ಬಿಟ್ಬಿಟ್ಟೆ ತೊಳ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ, ಅದು ಕ್ಯಾನ್ಸಲ್. ಕೈನ ತೊಳ್ಕೊಂಡ್ ಬರ್ತೀನಿ ಅಂತ ಇವ್ರು ಹೋಗ್ಬಿಡೋದು. ಹೋಗ್ಬಿಟ್ಟಾಗ ಅಷ್ಟೇ ಹೋಗ್ಬಿಡಾಗ ಅವ್ನ್ ಕಟ್ಕೊಂಡ್ ಬರ್ತಾನಲ್ಲ, ಹೆಂಗ ಮಾಡಿ ಕಟ್ಕೊಂಡ್ ಬರ್ತಾನೆ. ಇಟ್ಗಿಟ್ ರುಬ್ಸುದ್ರೆ ಅವ್ರನ್ನ ಫೋನ್ ಮಾಡ್ತಾನೆ. ಅದು ಅವ್ರಣೆ ಬರ, ಅವ್ರಣೆ ಬರ, ಏನು ಮಾಡಕ್ಕಾಗಲ್ಲ. ಅವ್ರಣೆ ಬರ ಅಲ್ಲ, ಸ್ಟಾರ್ಟಿಂಗ್ ಎಲ್ಲ ಖರ್ಚು ಮಾಡಿದ್ರೆ ನಾವೆಲ್ಲ ಮಾಡಿಸ್ತಾ ಇದ್ವಾ, ಅದ್ ಅದಕ್ಕೆ ಜೀವನ ಎಷ್ಟು ಬೇಕೋ ಅಷ್ಟು ಇರ್ಬೇಕು. ತುಂಬಾ ಕಂಜೂಸ್ ಆದ್ರೆ ಒಂದ್ಸಲ ಹಿಂಗಾಗುತ್ತೆ. ಹಿಂಗ್ ಮಾಡ್ತೀರಾ, ನಿಮ್ಮಂತವ್ರು ಇರ್ತಾರೆ. ಅದೇ ಸರ್, ಅದೇ ಅವ್ರಿಗೂ ಇನ್ನೂ ಅವ್ರದ್ದು ಅದನ್ನೇ ಮೇಂಟೈನ್ ಮಾಡ್ತಿದ್ರೆ ಕಂಜೂಸ್. ಇನ್ನು ಅವ್ರದ್ದು ಅದನ್ನೇ ಮೇಂಟೈನ್ ಮಾಡ್ತಾ ಇದ್ರೆ ಅವರು ಅಲ್ಲೇ ರುಬ್ತಾರೆ. ಇಲ್ಲ ಅದೇ ಕಟ್ಕೊಂಡು ವಾಪಸ್ ಬರ್ತಾರೆ. ಇಲ್ಲ ಅಂದ್ರೆ ಕಟ್ಕೊಂಡ್ ಬರ್ತಾರೆ. ಅವ್ರ ಇಷ್ಟ, ಒಳ್ಳೆ ಅವ್ರಣ್ಣ. ಇದೆ ಹಾಳಾಯ್ತು ಬರ್ಬೋದು, ನಮ್ಗೆ ಬೇಜಾರು ಏನಿಲ್ಲ. ಬ್ಯಾಚುಲರ್ಸ್ಗೆ ರೂಮ್ ಬಾಡಿಗೆ ಕೊಡಲ್ಲ, ಗೊತ್ತಾ ನಿಮ್ಗೆ? ಅವಾಗ ಅಕಸ್ಮಾತ್ ನೀವೆಲ್ಲೋ ಒಂದ್ ಕಡೆ ಹೋಗಿ ರೂಮ್ ಮಾಡ್ಬೇಕು ಅಂತ ಇಟ್ಕೊಳ್ಳಿ, ಬ್ಯಾಚುಲರ್ ಅನ್ಬಿಟ್ಟು ರೂಮ್ ಕೊಡಲ್ಲ. ರೂಮ್ ನ ಹೆಂಗಾದ್ರೂ ಮಾಡಿ ತಗೋಬೇಕು. ಏನೇನು ಸುಳ್ಳು ಹೇಳಿ ನೀವು ತಗೋತೀರ? ಏನಿಲ್ಲ, ಅವ್ರ ಹತ್ರ ಒಂದ್ ಸ್ವಲ್ಪ ಆಶ್ವಾಸನೆಗಳು, ಸಿಗರೇಟ್ಸ್ ಅದಲ್ಲ ಸರ್, ಬೇಕಾದ್ರೆ ನಮ್ಮ ರೂಮಲ್ಲಿ ಒಂದು ಕ್ಯಾಮ್ ಏನಾದ್ರು ಹೈಡನ್ ಕ್ಯಾಮ್ ಏನಾದ್ರು ಇಟ್ಬಿಡಿ. ರೂಮಲ್ಲಿ ಹಿಡನ್ ಕ್ಯಾಮ್ ಏನಾದ್ರು ಇಟ್ಬಿಡಿ, ನೋಡ್ಕೊಳ್ಳಿ. ಬೇಕಾದ್ರೆ ಇವ್ರು ಏನೇನ್ ಮಾಡ್ತಾರ ನೋಡ್ಕೊಳ್ಳಿ. ಆ ದರಿದ್ರನ ಅವ್ರು ನೋಡ್ಕೊಂಡ್ ಕೂತ್ಕೋಬೇಕು. ಅವ್ರು ನಾವ್ ದರಿದ್ರ ಮಾಡಿದ್ರೆ ತಾನೆ ಅವ್ರು ನೋಡೋದಕ್ಕೆ. ಮಾಡ್ಲಿಲ್ಲ ಅಂದ್ರೆ ಅದ್ ಹೆಂಗ್ ನೋಡ್ತಾರೆ? ನೀವು ಸ್ನಾನ ಮಾಡ್ಕೊಂಡ್ ಬರ್ತೀರಪ್ಪ ಬುಂಡ ಅವ್ರು ಕ್ಯಾಮ್ರಾ ಫಿಕ್ಸ್ ಮಾಡ್ಬಿಟ್ಟು ಓನರ್ ಅದನ್ನ ನೋಡ್ಕೊಂಡ್ ಕೂತ್ಕೋಬೇಕೆ? ಬುಂಡ ಎಲ್ಲಿ ಬರ್ತಾರೆ? ಟವಲ್ ಸುತ್ಕೊಂತಾನೆ ಬರೋದು. ಅಚಾನಕ್ ಮರ್ತ್ಬಿಟ್ಟು ಬಂದ್ಬಿಟ್ರಿ ಅಪ್ಪ. ಅದ್ ಹೆಂಗ್ ಮರ್ತ್ಬಿಟ್ಟು ಬರ್ತೀರಿ ನೀವು? ಊಟದ ಮೇಲೆ ಕೈ ತೊಳ್ಕೊಂತಾನೆ ಬರೋದು. ಮತ್ತೆ ಅದ್ ಹೆಂಗ್ ಮರ್ತ್ಬಿಟ್ಟು ಬರ್ತೀರಿ? ಅಲ್ಲ, ಇವ್ರು ಹೇಳ್ತಾರೆ, ಇವ್ರು ಹಿಡನ್ ಕ್ಯಾಮ್ರಾ ಹಾಕ್ಬಿಡಿ ಸರ್ ರೂಮ್ಗೆ ಕೊಟ್ಬಿಡಿ, ನಾವ್ ಏನು ಮಾಡಲ್ಲ ಅಂತ ಹೇಳಿರ್ತಾರೆ. ಅವ್ರು ಹೇಳ್ತಾರೆ. ಅವ್ರು ಆಮೇಲೆ ಒಂದ್ ಸ್ವಲ್ಪ ಇಟ್ಟಿರ್ತಾರೆ, ಒಳ್ಳೆ ಹುಡುಗರು ಅನ್ಕೊಂತಾರೆ. ಆಮೇಲೆ ವೈರ್ ಕಿತ್ ಬಿಸಾಕೋದು ಅಷ್ಟೇ. ವೈರ್ ಕಿತ್ ಬಿಸಾಕೋದು. ಓನರ್ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಸರ್. ಆಲ್ಮೋಸ್ಟ್ ಕೆಲಸ ಸಿಕ್ಕಿದೆ ಆಫೀಸ್ಗೆ ಹತ್ರ. ನಮ್ಮ ಪೇರೆಂಟ್ಸ್ ಎಲ್ಲ ನೆಕ್ಸ್ಟ್ ಮಂತ್ ಅಲ್ಲಿ ಇಲ್ಲ ನೆಕ್ಸ್ಟ್ ವೀಕ್ ಅಲ್ಲಿ ಶಿಫ್ಟ್ ಮಾಡ್ಕೊಂಡು ಇಲ್ಲಿಗೆ ಬರ್ತೀರಿ. ಇಲ್ಲ ರೀ, ಕೊಡಲ್ಲ. ಬ್ಯಾಚುಲರ್ ನೀವು ಅಂತಾರೆ. ಅವಾಗ ಏನ್ ಮಾಡಿ ಸರ್, ವಿಧಿ ಇಲ್ದಂಗೆ ಸೈಡ್ಗೆ ಹೋಗ್ಬೇಕು. ರೂಮ್ ತಗೊಂಡೇ ತಗೋಬೇಕು. ಯಾರನ್ನ ಸದ್ಯಕ್ಕೆ ಅಪ್ಪ ಅಮ್ಮ ಪೇರೆಂಟ್ಸ್ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟು ಯಾರನ್ನೋ ಒಬ್ಬರನ್ನ ಅಪ್ಪ ಅಮ್ಮ ಅಂತ ಕರ್ಕೊಂಡ್ ಬಂದು ತೋರಿಸ್ತಾರೆ. ಇವರೇ ನಮ್ಮ ಅಪ್ಪ ಅಮ್ಮ ಅಂತ ಸದ್ಯಕ್ಕೆ ಅವ್ರು ತೋರ್ಸೋದು, ರೂಮ್ ತಗೊಳೋದು. ನೆಕ್ಸ್ಟ್ ಅವ್ರು ಕೇಳಿದಾಗ ಯಾವಾಗ ಸರ್ ಈ ಸಮಯದಲ್ಲಿ ಬರ್ತಾರೆ, ಹಂಗ್ ಬರ್ತಾರೆ, ಹಿಂಗ್ ಬರ್ತಾರೆ, ಸ್ವಲ್ಪ ಕೆಲಸದ ಊರಲ್ಲಿ ಅಂದ್ಬಿಟ್ಟು ಯಾರನ್ನೋ ಕರ್ಕೊಂಡ್ಬಂದು ಅಪ್ಪ ಅಮ್ಮ ಅಂತ ತೋರಿಸ್ಬಿಟ್ಟು ಇವ್ರನ್ನ ರೂಮ್ ನ ತಗೊಂಡ್ಬಿಡ್ತಾರೆ. ಹೆಂಗೋ ಮಾಡಿ. ಏನ್ ಸರ್, ಅಕಸ್ಮಾತ್ ಮಗಳಿಗೆ ಇದ್ರೆ ಬಿಡಿ ಸರ್, ನಿಮ್ ಮಗಳನ್ನೇ ನೋಡಲ್ಲ, ತುಂಬಾ ಡೀಸೆಂಟ್ ಹುಡುಗ, ನಮ್ಗೆ ಅಂತ ಫಿಕ್ಸ್ ಆಗಿದೆ, ನಾವ್ ಕಣ್ಣೆತ್ತು ನೋಡಲ್ಲ, ತುಂಬಾ ಒಳ್ಳೆ ಹುಡುಗರು, ಬೇಕಾದ್ರೆ ಟೆಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಟೆಸ್ಟ್ ಮಾಡಿ ನೋಡ್ಕೊಳ್ಳಿ, ಬಿಡಿ ಸರ್. ನಿಮ್ ಮಗಳನ್ನ ನಾವೇನ್ ಲೈನ್ ಹೊಡಿಯಲ್ಲ, ಬಿಡಿ ಸರ್. ಈ ಜಗತ್ತಲ್ಲಿ ರಾಮ ಬಿಟ್ರೆ ಬೇಕಾದ್ರೆ ನೆಕ್ಸ್ಟ್ ಅವತಾರ ನಾನೇ. ಬೇಕಾದ್ರೆ ಈ ಜಗತ್ತಲ್ಲಿ ರಾಮ ಬಿಟ್ರೆ ನೆಕ್ಸ್ಟ್ ಅವತಾರ ನಾನೇ. ಬೇಕಾದ್ರೆ ಬಿಟ್ ನೋಡಿ ಸರ್. ಒಂದೇ ಬಾಣ ಒಂದೇ ಹುಡುಗಿ, ಒಂದೇ ಬಾಣ ಒಂದೇ ಹುಡುಗಿ, ಬೇಕಾದ್ರೆ ಬಿಟ್ ನೋಡಿ ಸರ್ ಅಂತ ಕೇಳ್ತಾನೆ ಇರ್ತೀರಾ. ಹೇಳ್ತೀನಿ ಅಷ್ಟೇ. ಅದು ಆಗ್ಲಿಲ್ಲ ಅಂದ್ರೆ ಊರ್ಗ್ ಒಬ್ಳಿನ ಪದ್ಮಾವತಿ, ಇವ್ರದಿಲ್ಲ ಅಂದ್ರೆ ಇನ್ನೊಂದು ಮನೆ. ಅಲ್ಲೂ ಹಂಗೆ ಆದ್ರೆ ಹೇಳ ಸುಮ್ನೆ. ಒಟ್ನಲ್ಲಿ ಮದ್ವೆ ಆಗಿದೆ ಸರ್. ಒಟ್ನಲ್ಲಿ ಹೋದ ತಕ್ಷಣ ರೂಮ್ ಓನರ್ ಇದನ್ನೇ ಕೇಳೋದು, ಮಗಳಿದಾಳ ಸರ್. ಹಂಗಲ್ಲ, ಡೈರೆಕ್ಟ್ ಆಗಿ ಹೇಳಿದ್ರಲ್ಲ, ಡೈರೆಕ್ಟ್ ಆಗಿ ಕೇಳೋದು ಮನ್ಸಿಗೆ ಬೇಜಾರಾಗುತ್ತೆ. ಇಂಡೈರೆಕ್ಟ್ ಆಗಿ ಕೇಳೋದು ಅಲ್ಲ, ಎಲ್ಲ ಮಾತುಕತೆ ಮೇಲೆ ಹೇಳೋದು. ಸರ್ ನಿಮ್ ನಾನ್ ಮದ್ವೆ ಮಾಡ್ಕೊಂಡು ಸಂಸಾರ ಮಾಡಕ್ಕೆ ತಾಂಬೂಲ ತಗೊಂಡೋಗಿ ಅಂತ ಹೇಳಿಲ್ಲ. ಏನ್ ಮಾತುಕತೆ ಆಡಕ್ ಹೋಗ್ತೀರಾ? ಅದೇ ರೂಮ್ ಬೇಕು ಅಂತ ಫಸ್ಟ್ ಕೇಳ್ತೀನಿ. ಏನೇನ್ ಕಂಡೀಷನ್ ಏನೇ ಎಲ್ಲ ಕೇಳ್ತಾರೆ ಕ್ವಶನ್ಗಳೆಲ್ಲ. ನಾವ್ ಆಮೇಲೆ ಹೇಳ್ತೀವಿ, ಇಲ್ಲ ಸರ್ ನಮ್ಮ ಮಿಸ್ಸಸ್ ಅವರು ಬೇರೆ ಊರಲ್ಲಿ ಅವರೇ, ಸ್ವಲ್ಪ ದಿನ ಬರ್ತಾರೆ, ಒಂದ್ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲಿ ತನಕ ನಮ್ದೇ ಎಲ್ಲ ಜವಾಬ್ದಾರಿ ಇದೆ. ಇಡೀ ಮನೆ ನಮ್ ಇರ್ತದಲ್ಲಿ ಸಂಸಾರ, ಅವ್ರ ಮಗಳು. ಅದಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಅದಲ್ಲ, ಸುಮ್ನೆ ಅಷ್ಟೇ ಜವಾಬ್ದಾರಿ. ಊರಿಂದ ಬರೋ ತನಕ ಅವ್ರ ಮನೆ ಖರ್ಚು, ಅಕ್ಕಿ ಗಿಕ್ಕಿ ತರೋದು, ಅದು ಇದು ಎಲ್ಲ ನಮ್ ಮನೆ ನಮ್ದು. ಇವ್ರ ಮನೆ ಬಾಡಿಗೆ ಕೊಡಲ್ಲ ಅವ್ರಿಗೆ, ನಾವೇನಿಗೆ ಹೋಗಿ ಕೆಲ್ಸಗಳೆಲ್ಲ ಮಾಡ್ಬೇಕು. ಹೌದೌದು. ಓಕೆ, ತಿಂಗಳ ಬಾಡಿಗೆ ಕೊಡ್ತೀವಿ, ತಿಂಗಳ ಎಣಿಸ್ಕೊಂತಾರೆ ಅಷ್ಟೇ. ಅವ್ರ ಓನರು, ನಾವು ಟೆನೆಂಟ್ ಅಷ್ಟೇ. ಅದ್ಬಿಟ್ರೆ ನಮ್ಗೂ ಅವ್ರಿಗೆ ಏನೋ ಸಂಬಂಧ ಇಲ್ಲ. ಸ್ವಲ್ಪ ಬಿಡಿ ಸರ್. ಎಲ್ಲಿಗೆ ಕೇಳಿದ್ರಲ್ಲ, ಸ್ವಲ್ಪ ಹೇಳಿದ್ದು ನೋಡಿ ಸರ್, ಚೆಕ್ ಮಾಡ್ಕೊಳ್ಳಿ ಸರ್. ನಾವ್ ಆತರ ಇಲ್ಲ ಸರ್, ರೂಮ್ ಕೊಡಿ ಸರ್ ಪ್ಲೀಸ್ ಸರ್ ಅಂತ ಕೇಳ್ಕೊಂತೀವಿ. ಓಕೆ, ಇವರು ಬೇಡ್ಕೋತಾರೆ. ಪಾನಿಪುರಿ ಗಾಡಿ ನೋಡಿದೀರಾ? ನೋಡಿದೀನಿ. ಪಾನಿಪುರಿ ಗಾಡಿಗೆ
ಕೆಳಗಡೆ ಕೆಂಪು ಬಟ್ಟೆ ಕಟ್ಟಿರ್ತಾರಲ್ಲ ಏನಕ್ಕೆ? ಅದೆಲ್ಲರನ್ನು ಅಟ್ರಾಕ್ಟ್ ಮಾಡುತ್ತಲ್ಲ, ಅದು ಎಲ್ರು ರೆಡ್ ಕಲರ್. ರೆಡ್ ಕಲರ್ ಎಲ್ರು ಅಟ್ರಾಕ್ಟ್ ಮಾಡುತ್ತಲ್ಲ. ಈಗ ಅಕಸ್ಮಾತ್ ರೋಡಲ್ಲಿ ಯಾರಾದ್ರೂ ಹೋಗ್ತಾ ಇರತ್ತೆ, ಅವ್ರು ಹಂಗ ಹೋಗಕ್ಕೆ ಬಿಡಲ್ಲ, ಹಂಗೆ ಅಂಟಿಸ್ಕೊಂಡ್ಬಿಡುತ್ತಿದ್ದು. ಅದು ಡೇಂಜರ್ ಅಲ್ವಾ? ಅವ್ರಿಗೆ ಪಾನಿಪುರಿ ಮಾಡೋರು ಇಂಡೈರೆಕ್ಟ್ ಆಗಿ ತಿಳಿಸೋದು ಡೇಂಜರ್ ಜಾಸ್ತಿ ತಿಂದ್ರೆ ಅಂತ. ಜಾಸ್ತಿ ತಿಂದ್ರೆ ಡೇಂಜರ್ ಅಂದ್ಬಿಟ್ಟು ಕೆಂಪು ಬಟ್ಟೆ ಕಟ್ಟಿರ್ತಾರೆ. ಅವ್ರು ಹುಚ್ಚಿಡಿದಿರುತ್ತೆ ಡೇಂಜರ್ ಅಂತ ಕಟ್ಟಕ್ಕೆ. ಬರ್ಲಿ ಅಂತ ತಾನೇ ಕಟ್ಟೋದು. ಬರ್ಲಿ ಅಂತ ತಾನೇ ಕಟ್ಟೋದು. ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಅಷ್ಟೇ. ಎಲ್ರಿಗೂ ಪಾನಿಪುರಿ ಗಾಡಿ ಇದೆ ಅಂತ ಗೊತ್ತಾಗ್ಲಿ ಅಂತ ಅದನ್ನ ಕಟ್ಟಿರ್ತಾರ್ರಿ ಅಷ್ಟೇ. ಹುಡುಗಿರ್ನ ಇಂಪ್ರೆಸ್ ಮಾಡಕೋ ಕಟ್ಟಿರೋದು. ತಿರ್ಗಿ ಇನ್ನೊಂದು ಹೇಳಿದ್ರಿ ಅವರು. ಇಷ್ಟೊತ್ತಂಗ್ ಕೇಳಿದ್ ಒಂದು ಸರಿ ಇರ್ಲಿಲ್ಲ, ತಿರ್ಗಾ ಇನ್ನೊಂದು ಹೇಳಿದ್ರು. ಪಾನಿಪುರಿ ಗಾಡಿ ಹುಡುಗಿರ್ನ ಇಂಪ್ರೆಸ್ ಮಾಡ್ಲಿ ಅಂತ ಕೆಂಪು ಬಟ್ಟೆ ಕಟ್ತಾರೆ ಪಾನಿಪುರಿ ಗಾಡಿಗೆ. ಲವ್ ಸಿಂಬಲ್ ಅಲ್ಲ, ಅದಕ್ಕೆ ರೆಡ್ ಕಲರ್. ನಿಮ್ಗೆ ಇದನ್ನೆಲ್ಲ ಯಾರು ಹೇಳ್ಕೊಟ್ಟರು? ಯಾರು ಇಲ್ಲ ಸರ್, ಜನರಲ್ ಆಗಿ ಥಿಂಕ್ ಮಾಡಿದ್ರೆ ಜನರಲ್ ಆಗಿ ಥಿಂಕ್ ಮಾಡಿದ್ರೆ ಇವೆಲ್ಲ ಬರುತ್ತೆ ಇವ್ರಿಗೆ. ಇಷ್ಟೊತ್ತು ಹೇಳಿದ್ರಲ್ಲ, ಜನರಲ್ ಆಗಿ ಕೂತ್ಕೊಂಡು ಥಿಂಕ್ ಮಾಡಿದ್ರೆ ಇವೆಲ್ಲ ಇವ್ರಿಗೆ ಬರುತ್ತೆ. ಚೆನ್ನಾಗಿ ಥಿಂಕ್ ಮಾಡಿ. ಎಲ್ಲಿ ಕೂತ್ಕೊಂಡು ಥಿಂಕ್ ಮಾಡ್ತಿರೋ ಇದನ್ನೆಲ್ಲ? ನೀವೆಲ್ಲರೂ ಕೂತ್ಕೊಂಡು ಥಿಂಕ್ ಮಾಡ್ಬೋದು. ಎಲ್ಲರೂ ಕೂತ್ಕೊಂಡು ಥಿಂಕ್ ಮಾಡ್ಬೋದು. ಪಾನಿಪುರಿ ಗಾಡಿ ಕೆಳಗೆ ಕೂತ್ಕೊಂಡು ಥಿಂಕ್ ಮಾಡ್ಬೋದು. ಹೌದು ಸರ್, ಮಾಡ್ಬೋದು ಸರ್. ಮಾಡಿದೀರಾ? ಮಾಡಿಲ್ಲ ಸರ್. ಮಾಡಿ, ಟ್ರೈ ಮಾಡಿ. ಪಾನಿಪುರಿ ಗಾಡಿ ಬಟ್ಟೆ ಕಟ್ಟಿರ್ತಾರಲ್ಲ, ಅದ್ರ ಕೆಳಗೆ ಕೂತ್ಕೊಂಡು ಟ್ರೈ ಮಾಡಿ, ಇನ್ನೂ ಬರ್ಬೋದು ನಿಮ್ಗೆ ಅಲ್ವಾ? ಬಟ್ಟೆ ಅಂಗಡಿಗಳಿಗೆ ಅಡ್ವರ್ಟೈಸ್ ಇರಲ್ವಲ್ಲ, ಅವ್ರಾದ್ರೆ ಬಟ್ಟೆಗಳು ಹಾಕೊಂಡಿರೋರನ್ನ ಫೋಟೋ ತೋರಿಸ್ತಾರೆ. ಅದೇ ಪಾನಿಪುರಿ ಗಾಡಿಯವ್ರು ಏನ್ ತೋರ್ಸಕ್ಕಲ್ಲ ಅಂತ ರೆಡ್ ಬಟ್ಟೆ ಕಟ್ತಾರೆ. ಬಟ್ಟೆ ಅಂಗಡಿಯವರಾದ್ರೆ ಅಡ್ವರ್ಟೈಸ್ ತೋರಿಸ್ತಾರೆ. ಪಾನಿಪುರಿ ಗಾಡಿಯವ್ರಿಗೆ ಏನು ತೋರ್ಸಕ್ಕಿರಲ್ವಲ್ಲ, ಅದಕ್ಕೋಸ್ಕರ ಕೆಂಪು ಬಟ್ಟೆ ಕಟ್ಟಿ ತೋರಿಸ್ತಾರೆ, ಅವ್ರು ಅಡ್ವರ್ಟೈಸ್ ಮಾಡ್ತಾರೆ. ಇದರಿಂದ ನೀವು ಅದಕ್ಕೆ ಕೆಂಪು ಬಟ್ಟೆ ಹಾಕಿರೋದಾ? ಇಲ್ಲ, ಚೆನ್ನಾಗ್ ಕಾಣ್ಲಿ ಅಂತ ಹಾಕೊಂಡಿದೀನಿ. ಚೆನ್ನಾಗ್ ಕಾಣ್ಲಿ ಅಂತ ಹಾಕಿದಿರ. ಅದೇ ಒಂದೇ ಕಾರಣ ಅವ್ರು ಬಟ್ಟೆ ಕಟ್ಟೋದು. ನೀವ್ ಹೇಳಿದ್ದೆ ಕರೆಕ್ಟ್. ನೀರ್ ಸೋರ್ದೇ ಇರ್ಲಿ ಅಂತ, ಪಾನಿ ಸೋರ್ದೇ ಇರ್ಲಿ. ಪಾನಿ ಸೋರ್ದೇ ಇರ್ಲಿ ಅಂದ್ಬಿಟ್ಟು ಪಾನಿಪುರಿ ಗಾಡಿಲಿ ಕೆಂಪು ಬಟ್ಟೆ ಕಟ್ಟಿರ್ತಾರೆ. ಯಾರು ಹೇಳ್ಕೊಟ್ರಿದ್ನ? ನೋಡಿರೋ ಅನುಭವ. ವೆರಿ ಗುಡ್, ಚೆನ್ನಾಗಿ ತಿಳ್ಕೊಂಡಿದ್ಯಪ್ಪ. ಎಲ್ಲಾ ಭಾಷೆಯಲ್ಲೂ ಕಾಮನ್ ಆಗಿ ಒಂದು ಪದ ಇದೆ. ಮಾತಾಡ್ಬೇಕಾದ್ರೆ ಮೊದಲು ಸ್ಟಾರ್ಟ್ ಮಾಡೋದೇ ಆ ಪದದಿಂದನೇ ಸ್ಟಾರ್ಟ್ ಮಾಡೋದು. ಅದು ಯಾವ ಪದ? ಹಲೋ. ಹಲೋ. ಸರ್, ಎಲ್ಲಾರ ಹತ್ರ ಮಾತಾಡ್ಬೇಕಾದ್ರೆ ಹಲೋ ಅಂತಾನೆ ಮಾತಾಡೋದು ಸರ್. ಎಲ್ಲರ ಹತ್ರನು? ಎಲ್ಲಾರ ಹತ್ರ. ನಾಯಿ ಹತ್ರ ಮಾತಾಡ್ಬೇಕಾದ್ರು ನಾಯಿ ಹತ್ರ ಮಾತಾಡ್ಬೇಕಾದ್ರು ಇವ್ರು ಹಲೋ ಅಂತಾನೆ ಶುರು ಮಾಡೋದು. ಇಲ್ಲ ಸರ್. ಇಲ್ಲ ಮತ್ತೆ ಕರಿತೀವಿ ಸರ್. ಹೆಂಗೆ? ಬಾ ಬಾ ಅಂತೀವಿ. ಹೆಂಗೆ? ಬಾ ಬಾ ಅಂತೀವಿ. ಬಾ ಬಾ ಹೆಂಗಂತೀರಾ? ಬಾ ಬಾ ಅಂತೀವಿ. ಬಾ ಬಾ ಹಿಂಗೆ ಕರಿಯೋದು ನಾಯಿನ ನೀವು? ಸರ್, ತುಂಬಾ ಚೆನ್ನಾಗಿ ಕರೀತಾರೆ. ಯಾವ ಊರು ನಿಮ್ದು? ಇದೇ ಊರು ಸರ್. ಇದೇ ಊರು? ಇದೇ ಊರು. ಒಟ್ನಲ್ಲಿ ಫಸ್ಟ್ ಪದ ಹಲೋ ಅಂತಾರೆ. ಹಲೋ ಗ್ಯಾರಂಟಿ. ಹಾಯ್. ಹಾಯ್ 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 ಅನ್ನೋದೇ ಮೊದಲನೇ ಪದ ಎಲ್ಲಾ ಭಾಷೆಲ್ಲೂ. ಕಾಮನ್ ಆಗಿ ಬರೋದೇ ಹಾಯ್ ಅಂತ. ಯಾವ ತರ ಮಾತಾಡ್ತೀರಾ? ಹಾಯ್ ಅಂತ ಉಪಯೋಗಿಸ್ಕೊಂಡು ಹೆಂಗ್ ಮಾತಾಡ್ತೀರಾ? ಹಾಯ್ ಏನ್ ಮಾಡ್ತಾ ಇದ್ದೀರಾ? ಹಾಯ್ ಏನ್ ಮಾಡ್ತಾ ಇದ್ದೀರಾ? ಹಾಯ್ ಊಟ ಮಾಡಿದ್ರ? ಹಾಯ್ ಒಟ್ಟಿಗೆ ಏನ್ ತಿಂತೀರಾ? ಹಾಯ್ ನೆನ್ನೆ ತಿಂದಿದ್ದೆಲ್ಲ ಏನ್ ಮಾಡಿದ್ರಿ? ಹಿಂಗೇನಾ? ತಿಂಗಲ್ಲ ಮಾಸ್ಟರ್ ಈ ಕ್ಲಾಸಲ್ಲಿ ಕೂತಿರ್ತೀರಾ, ಹಾಯ್ ಸರ್, ಹಾಯ್ ಈ ಪ್ರಶ್ನೆಗೆ ಏನು ಉತ್ತರ ಸರ್? ಹಾಯ್ ಇದೇನ್ ಸರ್ ಇದು? ಹಿಂಗೆ? ಹಿಂಗಲ್ಲ, ಬೇರೆ. ಹೆಂಗೆ ಬೇರೆ ತರ ಅಂದ್ರೆ? ಅಲ್ಲ ಸರ್, ಇದಕ್ಕೆ ಅರ್ಥ ಆಗಿಲ್ಲ. ಹಾಯ್ ಅಂತೀರ, ಇಲ್ಲ ಹಲೋ ಸೇರ್ಸಿದ್ರಿ. ಹೆಂಗಿದು ಹೇಳಿ? ಹೇಳಿ, ನನ್ನೇ ಹೇಳಿ ಅಂದ್ರೆ ಅವರು. ನಾನ್ ಕ್ವಶನ್ ಕೇಳ್ತಾ ಇದ್ದೀನಿ, ನನ್ನೇ ಆನ್ಸರ್ ಹೇಳಿ. ಬೈಕ್ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋಗಕ್ಕೆ ಮೊದಲನೇ ಗೇರ್ಗೆ ಹಾಕ್ತಾರೆ. ಏನಕ್ಕೆ ಮೊದಲನೇ ಗೇರ್ಗೆ ಹಾಕ್ತಾರೆ? ಅದು ಮುಂದಕ್ಕೆ ಹೋಗ್ಲಿ ಅಂತ ಹಾಕ್ತಾರೆ. ಅದು ಮುಂದಕ್ಕೆ ಹೋಗ್ಲಿ ಅಂತ ಹಾಕ್ತಾರೆ. ಹಿಂದಕ್ಕೆ ಹೋಗ್ಲಿ ಅಂತ ಯಾರಾದ್ರೂ ಗಾಡಿ ಗೇರ್ ಹಾಕ್ತಾರೇನ್ರಿ? ಮುಂದಕ್ಕೆ ಹೋಗ್ಲಿ ಅಂತಾನೆ ಹಾಕೋದು. ನಾವು ಹಿಂದಕ್ಕೆ ತಳ್ಳೋದ್ರೆ ಹಿಂದೆ ಹೋಗುತ್ತೆ, ಮುಂದೆ ಹೋದ್ರೆ ಮುಂದೆ ಹೋಗುತ್ತೆ. ಇವ್ರು ಹಿಂದಕ್ಕೆ ತಳ್ಳೋದ್ರೆ ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ತಳ್ಳೋದ್ರೆ ಮುಂದಕ್ಕೆ ಹೋಗುತ್ತೆ. ಎಷ್ಟು ಸಲ ಈ ತರ ತಳ್ಳಿದಿರಾ? ತುಂಬಾ ಸರಿ. ತುಂಬಾ ಸರಿ. ತುಂಬಾ ಸಲ ಈ ತರ ತಳ್ಳಿದಾರೆ ಇವರು, ಮುಂದಕ್ಕೆ ಹಿಂದಕ್ಕೆ. ಫಸ್ಟ್ ಗೇರ್ಗೆ. ಕಣ್ ಮುಚ್ಕೊಳ್ಳಿ, ಮುಚ್ಕೊಳ್ಳಿ ಹೇಳ್ತೀನಿ. ಧ್ಯಾನ ಮಾಡಿ, ನಿಮ್ಗೆ ಜ್ಞಾನೋದಯ ಆಗುತ್ತೆ. ಧ್ಯಾನ ಮಾಡ್ರಿ. ಅದು ಮುಂದಕ್ಕೆ ಹೋಗ್ಲಿ ಅಂತ ಹಾಕ್ಬೋದು ಸರ್. ಮುಂದಕ್ಕೆ ಹೋಗ್ಲಿ ಅಂತ ಹಾಕ್ಬೋದು ಸರ್. ಅದು ಮುಂದಕ್ಕೆ ಹೋಗ್ಲಿ ಅಂತ ಹಾಕ್ಬೋದು. ಫಸ್ಟ್ ಗೇರು ಗ್ಯಾರಂಟಿ. ಗ್ಯಾರಂಟಿ ಇರೋದು ಸರ್. ನನಗೆ ಗೊತ್ತಿಲ್ಲ. ನಿಮಗ್ ಗೊತ್ತಿಲ್ಲ. ಸೆಕೆಂಡ್ ಗೇರ್ಗೆ ಹಾಕ್ಬಿಟ್ರೆ ಮುಂದಕ್ಕೆ ಹೋಗಲ್ಲ. ಹೋದ್ರೆ ಹೋಗ್ಬೋದು ಸರ್.
ಹೋದ್ರು ಹೋಗ್ಬೋದ್ರಿ, ಹೋದ್ರು ಹೋಗ್ಬೋದು, ಅವೆಲ್ಲ ಹೇಳಕ್ಕಾಗಲ್ಲ. ಥರ್ಡ್ ಗೇರ್ಗೆ ಹಾಕ್ಬಿಟ್ರಪ್ಪ, ಒಂಟೆ ಹೋಗ್ಬೋದು ಸರ್, ಏನು ಮಾಡಕ್ಕಾಗಲ್ಲ. ಜೇನು ನೊಣಕ್ಕೂ ಮಾಮೂಲು ನೊಣಕ್ಕೂ ಏನು ವ್ಯತ್ಯಾಸ? ಜೇನು ನೊಣ ಅಂದ್ರೆ ತುಂಬಾ ಇರ್ತವೆ, ಮಾಮೂಲಿ ಸಿಂಗಲ್ ಆಗಿ. ವೆರಿ ಗುಡ್, ಅದು ಆನ್ಸರ್. ಜೇನು ನೊಣ ಆದ್ರೆ ತುಂಬಾ ಇರುತ್ತೆ, ಮಾಮೂಲು ನೊಣ ಆದ್ರೆ ಒಂದೊಂದು ಸಿಂಗಲ್ ಇರುತ್ತೆ, ಅದೇ ವ್ಯತ್ಯಾಸ. ಜೇನು ನೊಣ ಜೇನನ್ನ ಎಲ್ಲಿಂದ ತಗೊಂಡ್ಬರುತ್ತೆ? ಹೂಗಳಿಂದ, ಹಣ್ಣುಗಳಿಂದ ಮಕರಂದ ಇಟ್ಕೊಂಡ್ಬಂದು ತರುತ್ತೆ ಸರ್. ಹೂಗಳಿಂದ ಹಣ್ಣುಗಳಿಂದ ಮಕರಂದ ಹೀರ್ಕೊಂಬಂದು ತಗೊಂಡ್ಬರುತ್ತೆ, ಪರ್ಚೇಸ್ ಮಾಡ್ಕೊಂಡ್ ಬರುತ್ತೆ. ಅಲ್ಲಿ ದುಡ್ಡು ಕೊಟ್ಟು ತರುತ್ತೆ. ದುಡ್ಡು ಕೊಡಲ್ಲ ರೀ, ಫ್ರೀ ಹಂಗೆ ತರುತ್ತೆ. ನಿಮಗ್ ಜೇನ್ ಬೇಕು ಅಂದ್ರೆ ನೀವು ಹಂಗೆ ತರೋದಾ? ಹಂಗೆ ಇಲ್ಲ ಸರ್, ಜೇನ ಬಿಡ್ಸ್ಕೊಂಡ್ ತರ್ತೀರಿ. ಜೇನ್ನ ಬಿಡ್ಸ್ಕೊಂಡ್ ತರ್ತೀರಿ ಅಂದ್ರೆ ಹುಳುಗಳಿಂದ ಬೇರ್ಪಡಿಸಿ ಹಂಗೆ ತರ್ತೀರಿ. ಹುಳುಗಳಿಂದ ಬೇರ್ಪಡಿಸಿ ಜೇನ್ನ ತಗೊಂಡ್ಬರ್ತೀವಿ. ಜೇನ್ ನೊಣ ಆದ್ರೆ ಮರದಲ್ಲಿ ಕಟ್ಟಿರುತ್ತೆ, ಅದಕ್ಕೆ ಮಾಮೂಲು ನೊಣ ಆದ್ರೆ ಬುಡದಲ್ಲಿ ಕಟ್ಟಿರುತ್ತೆ. ನೊಣ ಆದ್ರೆ ಜೇನ್ ನೊಣ ಆದ್ರೆ ಮರದಲ್ಲಿ ಕಟ್ಟಿರುತ್ತೆ, ಮಾಮೂಲು ನೊಣ ಆದ್ರೆ ಬುಡದಲ್ಲಿ ಕಟ್ಟಿರುತ್ತೆ. ಬೆಲ್ಲದ ಪಾಕ ಎಲ್ಲ ಇರುತ್ತಲ್ಲ, ಅಲ್ಲಿ ಕಟ್ಟಿರುತ್ತೆ, ಅಲ್ಲಿ ಗುಂಪಾಗಿರ್ತವೆ, ಅಲ್ಲಿ ಗುಂಪಾಗಿರುತ್ತೆ. ಏನ್ ವ್ಯತ್ಯಾಸ ಏನು? ಅದೇ ಅಷ್ಟೇ ವ್ಯತ್ಯಾಸ. ಅದು ಮರದಲ್ಲಿ ಇರುತ್ತೆ, ಅದು ಮರದಲ್ಲಿ ಅದು ಮೇಲ್ ಕಟ್ಟಿರುತ್ತೆ, ಇದು ಬುಡದಲ್ಲಿ ಕಟ್ಟಿರುತ್ತೆ ಅಷ್ಟೇ. ಅದೇ ಅದ್ ಮೇಲಿರುತ್ತೆ, ಇದು ಕೆಳಗಿರುತ್ತೆ ಅಷ್ಟೇ ಅಲ್ವಾ? ಜೇನ್ ನೊಣ ಕಚ್ಚುತ್ತಾ, ಮಾಮೂಲು ನೊಣ ಕಚ್ಚುತ್ತಾ? ಜೇನ್ ನೊಣ ಕಚ್ಚುತ್ತೆ. ಎಷ್ಟೆಲ್ಲ ಕಚ್ಚಿಸ್ಕೊಂಡಿದ್ಯಾ? ಎಷ್ಟೊಂದ್ ಸಲ ಕಚ್ಚಿಸ್ಕೊಂಡು ಅವ್ನಿಗೆ ಅದೇ ಕೆಲಸ ಇವನಿಗೆ. ಜೇನ್ ಕೀಳಕ್ಕೆ ಹೋದಾಗೆಲ್ಲ ಕಚ್ಕೊಂತೈತೆ. ಜೇನ್ ಕೀಳಕ್ ಹೋದಾಗೆಲ್ಲ ಅದ್ನ್ಯಾಕ ಕೀಳಕ್ ಹೋಯ್ತೀಯಾ? ಕೀಳಕ್ ಹೋಯ್ತೀನಿ. ಏನಕ್ಕೆ? ತುಪ್ಪ ಸಿಗಕ್ಕೆ. ತುಪ್ಪ ಸಿಗಕ್ಕೆ ಜೇನ್ ಕೀಳಕ್ ಹೋಯ್ತಾನೆ ಇವನು. ಜೇನ್ತುಪ್ಪ ಅಲ್ಲೇ ಡೈರೆಕ್ಟ್ ಕಿತ್ಕೊಂಬರದ ನೀನು? ಮಚ್ಚು ರೋಟಿಗೆ ಅದೇ ಕೋಲ್ಗೆ ಕಟ್ಟಿ, ಮಚ್ಚು ಕೋಲ್ಗೆ ಕಟ್ಟಿ ಜಾಸ್ತಿ ದುಡ್ಡ ಇದ್ರೆ ಅದನ್ನ ಎಳ್ನೀರ್ ಅದು ಈಗ ಮಚ್ಚು ಕಟ್ಬಿಡಿ ಕಿತ್ಕೊಳಕ್ಕೆ. ನಾನು ಎಳ್ನೀರ್ ಕೇಳ್ತಿಲ್ಲ, ಜೇನು ಅದೇ ಹಂಗೆ ಕಿದ್ರೆ ಅದು ಕೆಳಗಡೆ ಚೀಲ ಹಾಸ್ಬಿಟ್ಟೆ ಗುಬ್ರ ಕಾಂಬಿಡೋದು. ಇದು ಗುಬ್ರ ಹಾಕಬಿಡೋದು, ರಗ್ಗು. ಆಮೇಲೆ ತುಪ್ಪ ಸಿಕ್ದಾಗ ಮನೆಗೆ ತಗೊಂಡೋಗಿ ತಿನ್ನೋದು. ತುಪ್ಪ ಸಿಕ್ತಾಗ ಮನೆಗೆ ತಗೊಂಡೋಗಿ ತಿನ್ನೋದು ಕೂತ್ಕೊಂಡು ತುಪ್ಪನ. ಅಷ್ಟೇ. ಎಷ್ಟ್ ಸಲ ಮಾಡಿದ್ಯಾ ಈ ತರ? ಊರಲ್ಲಿದ್ದಾಗ ಎಷ್ಟೊಂದ್ ಸತಿ ಮಾಡಿದೀನಿ. ಊರಲ್ಲಿದ್ದಾಗ ಎಷ್ಟೊಂದ್ ಸಲ ಮಾಡೋ ನೀವನು? ಚೆನ್ನಾಗ್ ಮಾಡಿದ್ಯಾ. ಜೇನೇನ್ ಕಚ್ಚಿಲ್ವೋ? ಕಚ್ಚೈತೆ. ಕಚ್ಚ, ಅದಕ್ಕೆ ಹಿಂಗ್ ಒಣಕೊಂಡಿರೋದ್ ನೀನು ಇಲ್ಲ? ಏನ್ ತಿಂತೀಯ ಹೊಟ್ಟೆಗೆ? ರಾಗಿ ಮುದ್ದೆ ತಿಂದ್ರು ಹಿಂಗೆ. ರಾಗಿ ಮುದ್ದೆ ತಿಂದ್ರು ನಮ್ ಮೈ ಕಷ್ಟಪ್ಪ ಅವನಪ್ಪ ಅವನು. ನೋಡಿ ಈ ಮೈಕು ಇವನ್ಗೂ ಏನ್ ವ್ಯತ್ಯಾಸ? ತಿನ್ನು ಚೆನ್ನಾಗೆ. ಹೋಗೋಗ್ ಮೇಲೆ ಜೇನ್ ನೋಡ ತಿನ್ನಕ್ ಹೋಗ್ಬೇಡ, ಕಚ್ಚಿ ಹಿಂಗ ಆಗಿರೋದ್ ನೀನು.